ದಿನ ನಾನು ಸಿಂಪಲ್ ತರಕಾರಿಗಳಿಂದ ಸಾಗು ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಈ ಮಸಾಲೆಯನ್ನು ಮಾಡಿಟ್ಕೊಳ್ಳೋಣ. ಈ ಮಸಾಲೆಗೆ ಬೇಕಾಗಿರುವಂತಹ ಸಾಮಗ್ರಿಗಳೇನೇನು ಅನ್ನೋದನ್ನ ನೋಡ್ಕೊಳ್ಳೋಣ. ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ಹೆಚ್ಚಿಟ್ಕೊಳ್ಳಿ. ಹಾಗೆ 2 ಟೊಮೊಟೊಗಳನ್ನು ಸಣ್ಣಗೆ ಹೆಚ್ಚಿಟ್ಕೊಳ್ಳಿ. ಖಾರಕ್ಕನುಗುಣವಾಗಿ 5 6 ಹಸಿಮೆಣಸಿಕಾಯಿಗಳನ್ನ ತಗೊಳ್ಳಿ. ಸ್ವಲ್ಪ ಕರಿಬೇವು, 1 ಚಮಚ ಶುಂಠಿ ಪೇಸ್ಟನ್ನು ತೆಗೆದುಕೊಳ್ಳಿ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸಹ ತೆಗೆದುಕೊಳ್ಳಿ. 1 ಚಮಚ ಗಸಗಸೆಯನ್ನು ಹಾಕ್ಕೊಳ್ಳಿ. 1 ಚಮಚ ಜೀರಿಗೆಯನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ. 10 12 ಗೋಡಂಬಿ ತುಂಡುಗಳು, 2 ಪೀಸು ಚಕ್ಕೆ, 2 ಲವಂಗ, 2 ಏಲಕ್ಕಿ. ಇಷ್ಟು ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಕೊಳ್ಳಿ. ಒಲೆ ಮೇಲೆ ಒಂದು ಬಾಣಲಿಯನ್ನಿಟ್ಟು ಬಾಣಲಿಗೆ 3 4 ಚಮಚ ಎಣ್ಣೆಯನ್ನು ಹಾಕಿ, ಈ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿ, ಈ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಿ, ನಂತರ ಇದಕ್ಕೆ 1-2 ಎಸಳು ಕರಿಬೇವಿನ ಎಲೆಗಳನ್ನು ಹಾಕಿ, 1-2 ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಈ ಬಾಣಲಿಗೆ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು 2 3 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 3 ನಿಮಿಷಗಳ ಕಾಲ ಫ್ರೈ ಆದಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಮಸಾಲೆಯನ್ನು ಅದನ್ನು ಸಹ ಈ ಈರುಳ್ಳಿಯ ಮಿಶ್ರಣಕ್ಕೆ ನಾವು ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಈ ಈರುಳ್ಳಿಯ ಫ್ರೈಗೆ ಇದನ್ನು ಮಸಾಲೆಯನ್ನು ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಮತ್ತೆರಡು ನಿಮಿಷಗಳ ಕಾಲ ಇದೇ ರೀತಿ ಮಿಶ್ರಣ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಾನು ಈ ಜಾರ್ ತೊಳೆದಿರೋ ನೀರನ್ನೇ ಸಹ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಮೊದಲೇ 1-2 ಕಪ್ಪು ತರಕಾರಿಗಳನ್ನ ಬೇಯಿಸಿಟ್ಕೊಂಡಿದ್ದೆ. ನಾನು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ರುಬ್ಬುವಾಗಲೂ ಸಹ ಸೇರಿಸ್ಕೋಬೋದು, ಇಲ್ಲಾಂದರೆ ಈ ಸಮಯದಲ್ಲಾದರೂ ಸೇರಿಸ್ಕೋಬೋದು. ಈ ರೀತಿ ಸೇರಿಸ್ಕೊಂಡು ಈ ಥರ ಕುದೀತಾ ಇರಬೇಕು. ಇದಕ್ಕೆ ನಾನು ಮೊದಲೇ ಬೇಯಿಸಿಟ್ಕೊಂಡಂತಹ ಕ್ಯಾರೆಟು, ಬೀನ್ಸು, ಬಟಾಣಿ ಮತ್ತು ಗೆಡ್ಡೆಕೋಸು 1-2 ಕಪ್ ಬೇಯಿಸಿಟ್ಕೊಂಡಿದ್ದೆ. ಆ 2 ಕಪ್ಪು ತರಕಾರಿಗಳನ್ನು ಈ ಕುದೀತಿರುವ ಮಸಾಲೆ ಪದಾರ್ಥಕ್ಕೆ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು. ಹೀಗೆ ಮಿಶ್ರಣ ಮಾಡಿಕೊಂಡಾಗ ಈ ಸಾಗು ತುಂಬ ಗಟ್ಟಿ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ನಾನು ತರಕಾರಿ ಬೇಯಿಸಿಟ್ಕೊಂಡಿದ್ದು ನೀರು ಇಟ್ಕೊಂಡಿದ್ದೀನಿ, ಆ ನೀರನ್ನೇ ನಾನು ಇದಕ್ಕೆ ಬಳಸ್ತಾ ಇದ್ದೀನಿ. ಹಾಕ್ಕೊಂಡು ಈ ತರಕಾರಿ ಸಾಗು ಯಾವ ರೀತಿ ಇರಬೇಕು, ಅಥವಾ ಒಂದು ದೋಸೆಗೋ ಚಪಾತಿಗೋ ಪೂರಿಗೋ ಯಾವ ರೀತಿ ತೆಳುವಾಗಿ ಬೇಕು ನಮಗೆ, ಆ ರೀತಿ ನಾವು ತೆಳು ಮಾಡ್ಕೋಬೋದು. ನಾನು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ. ನೀವು ಸಹ ಇದೇ ರೀತಿ ಮಾಡ್ಕೋಬೋದು. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ಹಾಕೋಬಹುದು. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಶ್ರಣ ಮಾಡಿದರೆ ಈಗ ತರಕಾರಿ ಸಾಗು ರೆಡಿಯಾಗುತ್ತೆ. ಸಿಂಪಲ್ ತರಕಾರಿ ಸಾಗು ಈಗ ರೆಡಿಯಾಗಿದೆ. ಇದನ್ನು ಮೊದಲೇ ಹೇಳ್ದಂಗೆ ನಾನು ದೋಸೆ, ಪೂರಿ, ಚಪಾತಿ, ರೊಟ್ಟಿ ಜೊತೆ ಇದನ್ನ ತಿನ್ನೋದ್ರಿಂದ ತುಂಬ ರುಚಿಕರವಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಈ ರೀತಿ ಸಾಗುನ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಗಳಲ್ಲಿ. ನಿಮಗೇನಾದರೂ ಈ ರೀತಿ ಸಾಗು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.